ಸ್ನೇಹಿತರೆ, 160 ಮನೆ ಹೊಡೆದಾಕಿದ್ದಾರೆ. 16 ದಿನ ಆಗಿದೆ. ಕೋಗಿಲು ಗೇಟ್ ಬಳಿ ಈ ವಿಚಾರ ಎಲ್ಲರೂ ಚರ್ಚೆ ಮಾಡ್ತಾ ಇರೋಂತ ವಿಚಾರ. ಕೇರಳದಿಂದ ಅವರ CM ಬಂದ್ರು. ಅವರು ಕೂಡ ಅಲ್ಲಿ ಏನು ಸಂತ್ರಸ್ತರಾಗಿ ಇವತ್ತು ಮನೆ ಮಠ ಕಳ್ಕೊಂಡು ಅಲ್ಲಿದ್ದಾರೆ ಜನ. ಅವ್ರ ಬಗ್ಗೆ ಕನಿಕರ ತೋರಿಸ್ತಾರೆ. ಆ ನಂತರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆಯ್ತು, ಕರ್ನಾಟಕದ ನಿವಾಸಿಗಳೇನಾದ್ರೂ ಅಲ್ಲಿ ಮನೆ ಕಳ್ಕೊಂಡಿದ್ರೆ ಅವ್ರಿಗೆ ನಾವು ಮನೆ ಕಟ್ಟಿ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ, ಬೇರೆಯವ್ರಿಗೂ ವ್ಯವಸ್ಥೆ ಮಾಡುವ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ತಪ್ಪು ನನಗ್ ಕಾಣಿಸ್ತಾ ಇಲ್ಲ. ಇಲ್ಲೀಗಲ್ ಆಗಿ ಮನೆ ಕಟ್ಕೊಂಡು ಅಥವಾ ಅವ್ರಿಗೆ ಇಲ್ಲೀಗಲ್ ಆಗಿ ಮನೆ ಕಟ್ಕೊಳ್ಳೋಕೆ ಯಾರು ಅವಕಾಶ ಮಾಡಿಕೊಟ್ರು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. BBMP ವ್ಯಾಪ್ತಿಯಲ್ಲಿ ಬರುವಂತಹ ಅಷ್ಟು ದೊಡ್ಡ ಜಾಗದಲ್ಲಿ ಯಾರು ಇವ್ರಿಗೆ ಅವಕಾಶ ಮಾಡಿಕೊಟ್ರು, ಅದು ತನಿಖೆ ಆಗ್ಬೇಕಾಗಿದೆ. ಅದು ತನಿಖೆಗೆ ಆದೇಶ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ. ಸರಿ, ಈ BJP ಅವರ ಹೋರಾಟ ಇತ್ತು ಇವತ್ತು. ಸರಿ, ಇವ್ರ ಹೋರಾಟ ಏನಪ್ಪಾ ಅಂತ ಗಮನಿಸಿದ್ರೆ, ನಮ್ಮ ವಿರೋಧ ಪಕ್ಷದ ನಾಯಕರು, ಜನಪರ ಧ್ವನಿ ಅಂತ ಕರೆಸ್ಕೊಳ್ಳುವಂತಹ BJP ನಾಯಕರು ನಮ್ಮ R ಅಶೋಕ್ ಅವರು ಹೇಳ್ತಾರೆ, ಅವ್ರಿಗೆ ಯಾರಿಗೂ ಮನೆ ಕಟ್ ಕೊಡ್ಲೇಬಾರ್ದು ಅಂತ. ಅಲ್ಲ ರೀ, ಬೇಟಿ ಬಚಾವೋ ಬೇಟಿ ಪಡಾವೋ ಬಿಡಿ, ಗರೀಬ್ ಬಚಾವೋ ಕೂಡ ಇಲ್ವೇನ್ರಿ? ಪಾಪ ಮನೆ ಇಲ್ಲ, ಆ ಚಳಿಗೆ ಬಿಸಿಲಿಗೆ ಅಲ್ಲಿ ಆ ಧೂಳಲ್ಲಿ ಪಾಪ ಸಣ್ಣ ಸಣ್ಣ ಮಕ್ಕಳು, ಹಿರಿಯರು ಎಲ್ಲ ಇದಾರಲ್ಲಿ, ವಯಸ್ಸಾದವರು ಎಲ್ಲ. ಕನಿಕರ ಅನ್ನೋದೇ ಇಲ್ವೇನ್ರಿ R ಅಶೋಕ್ ಅವ್ರೆ? ಈ ತರ ಒಂದ್ ಸ್ಟೇಟ್ಮೆಂಟ್ ಕೊಡೋದ ನೀವು? ಈ ದೇಶದ ಯಾವುದೇ ಮೂಲೆಯಿಂದ ಬಂದು ಅಲ್ಲೊಂದು ಗುಡ್ಸ್ಲಾಕೊಂಡು ಜನ ಇದ್ರು ಕೂಡ ಅವ್ರಿಗೆ ಏನೋ ಒಂದು ಅನ್ಯಾಯ ಆಗಿದೆ ಇವತ್ತು, ಆಲ್ ಆಫ್ ಎ ಸಡನ್ ಅವರನ್ನ ಅಲ್ಲಿಂದ ಎಬ್ಬಿಸ್ತಾ ಇದ್ದಾರೆ. ಅವ್ರೇನ್ ಎಜುಕೇಟೆಡ್ಸಾ? ಅವ್ರೇನಾದ್ರೂ ಹೋಗ್ಬಿಟ್ಟು ಎಲ್ಲಾದ್ರೂ ದೂರ್ ಕೊಟ್ಬಿಟ್ಟು ಸ್ಟೇ ತಗೊಂಬಂದ್ಬಿಟ್ರ? ಬೇರೆ ಯಾರ್ದಾದ್ರೂ ಒಂದು ಮನೆ ಇಲ್ಲೀಗಲ್ ಆಗಿ ಕಟ್ಕೊಂಡಿದ್ರೇನು ಒಬ್ಬ ಎಜುಕೇಶನ್ ಇರುವಂತಹ ವ್ಯಕ್ತಿ ಆದ್ರೆ ಹೋಗಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾನೆ, ಸ್ಟೇ ತಗೋತಾನೆ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಆದ್ರೂ ಕೇಳ್ಕೊಳ್ತಾನೆ. ಆ ಅಮಾಯಕ ಜನರಿಗೆ ಆ ಶಕ್ತಿ ಕೂಡ ಇಲ್ಲ, ಹೋರಾಟದ ಶಕ್ತಿಯೂ ಇಲ್ಲ. ಅವರ ಗೋಳಾಟ ನೋಡಕ್ಕಾಗದೆ ಮಾಧ್ಯಮದವರು, ಯಾರೋ ಯೂಟ್ಯೂಬರ್ಗಳು, ಯಾರೋ ಸಂಘ ಸಂಸ್ಥೆಗಳು ಹೋಗಿ ಅವ್ರಿಗೆ ಸಹಾಯ ಮಾಡಿರುವಂತದ್ದು. ಇಷ್ಟು ಕನಿಕರ ಇಲ್ಲದೆ ನೀವೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದಿರಲ್ಲ, ಫ್ಲೆಕ್ಸ್ ಗಳನ್ನೆಲ್ಲ ಹಾಕೊಂಡು ಅವ್ರಿಗೆ ಯಾವುದೇ ವ್ಯವಸ್ಥೆಯನ್ನ ಮಾಡ್ಕೊಡ್ಬಾರ್ದು, ಅವ್ರು ಯಾರೋ ಬಾಂಗ್ಲಾದೇಶದವರು ಅಂತ ಹೇಳಿ. ಆದ್ರೂ ನಾನು ನಿಮ್ಮನ್ನ ಕೇಳ್ತೀನಿ ಒಂದು ಪ್ರಶ್ನೆ, ಬಾಂಗ್ಲಾದೇಶದವ್ರು ಬಂದು ಅಲ್ಲಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಗ್ ಗೊತ್ತು? ಸರಿ, ಅವ್ರು ಬಾಂಗ್ಲಾದೇಶದವರು, ಬಾಂಗ್ಲಾದೇಶದಲ್ಲಿ ಈಗ ಅಲ್ಲಿ ಯಾರೋ ಒಬ್ಬ ದೀಪು ದಾಸ್ ಅನ್ನೋನ್ನ ಸಾಯಿಸ್ಬಿಟ್ರು ಅಂತ ಗೊಳೋ ಅಂತ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಅಳ್ತಾ ಇದ್ದೀರಲ್ಲ, ಅವ್ನು ಹಿಂದೂ ಅಂತ. ನೀವು ನೋಡಿಲ್ಲ, ಆಗ್ಲಿಲ್ಲ, ಅವ್ನು ಹಿಂದೂನೋ ಮುಸ್ಲಿಮೋ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ವಿಚಾರ ಅದು. ನಿಮಗ್ ಗೊತ್ತಾ ಅವ್ನು ಹಿಂದೂನಾ ಮುಸ್ಲಿಮಾ ಅಂತ? ಏನ್ ಇಲ್ಲಿಂದ ಹೋಗ್ಬಿಟ್ಟು ತನಿಖೆ ಮಾಡ್ಕೊಂಡ್ ಬಂದಿದ್ರ? ಅಷ್ಟಕ್ಕೆ ಕಣ್ಣಲ್ಲಿ ನೀರ್ ಹಾಕೋರು. ಇಲ್ಲೇ ನಮ್ ಕಣ್ ಮುಂದೆನೆ ಒಂದಷ್ಟು ಜನ ಸಣ್ಣ ಸಣ್ಣ ಮಕ್ಳನ್ನ ಇಟ್ಕೊಂಡು ಯಾವ್ದೋ ಒಂದು ಟೆಂಟಲ್ಲಿ ಒಂದು ಚಿಕ್ಕದ್ ಯಾವ್ದೋ ಒಂದು ಪರ್ದಾ ತರ ಕಟ್ಕೊಂಡು ಅನ್ನ ನೀರು ಇಲ್ದಂಗೆ ಈ ಧೂಳಲ್ಲಿ ಈ ಒಂದು ಏನೋ ಚಳಿಯಲ್ಲಿ ನಡಕ್ತಾ ಇದಾರೆ ಅಂದ್ರೆ ಕನಿಕರ ಅನ್ನೋದು ಬೇಡವೇನ್ರಿ? ಮಿನಿಮಮ್ ಅಲ್ವೇನ್ರಿ ಅದು? ಹ್ಯುಮ್ಯಾನಿಟಿ ಬೇಡವಾ? BJP ಪಕ್ಷ, ಕರ್ನಾಟಕ ರಾಜ್ಯದಲ್ಲಿರೋ ಈ BJP ಪಕ್ಷಕ್ಕೆ ಕನಿಕರ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಾರ್ಟ್ಲೆಸ್ BJP ಅಂತ ಹೇಳ್ಬೋದು. ವಿರೋಧ ಪಕ್ಷದಲ್ಲಿರಕ್ಕೂ ನಾಲಾಯಕ್ಗಳು ನೀವು ಅಲ್ರಿ. ಅಲ್ಲೇನಾದ್ರೂ ನಾಯಿಗಳಿವ್ಯಾ, ಪ್ರಾಣಿಗಳಿವ್ಯಾ, ಉಚ್ಚನಾಯಿಗಳಿವ್ಯಾ? ಮನುಷ್ಯರಿರೋದು ಕಣ್ರಿ, ಮನುಷ್ಯರಿರೋದು. ಒಂದ್ ಹೆಣ್ಮಗ್ಳು ಹೇಳ್ತಾಳೆ ಮೀಡಿಯಾದಲ್ಲಿ, ನಾನು ಭಿಕ್ಷೆ ಬೇಡ್ಕೊಂಡು ಬಂದು ಅಲ್ಲೇನೋ ಜೀವನ ನಡೆಸ್ಕೊಳ್ತಾ ಇದ್ದೆ, ನನ್ನೇನ್ ಕೇಳಿದ್ರು ನನಗ್ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಸೂರ್ ಕಳ್ಕೊಂಡಿದ್ದಾರೆ ಇವತ್ತು. ಈ ತರ ಒಂದು ವಿಚಾರದಲ್ಲೂ ಕೂಡ ಸೂಕ್ಷ್ಮತೆಗಳನ್ನ ಗಮನದಲ್ಲಿಟ್ಕೊಳ್ದೆ ಮಾತಾಡ್ತಿರಲ್ಲ, ಸ್ಟೇಟ್ಮೆಂಟ್ಸ್ ಕೊಡ್ತಿರಲ್ಲ ನೀವು BJP ಅವರು. ಬರೀ ವಿರೋಧ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದೇನ್ರಿ? ನಿಜವಾಗ್ಲೂ ನೀವು ಯಾವ್ದಕ್ ವಿರೋಧ ಮಾಡ್ಬೇಕಾಗಿತ್ತು ಗೊತ್ತಾ? ಅವರ ಪರಿಸ್ಥಿತಿಯನ್ನ ಗಮನಿಸಿ, ಅವರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು ಸಮೇತ ಅವ್ರು ಯಾರು, ಯಾಕೆ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ? ಅವ್ರೇನ್ ಜನಾರ್ದನ್ ರೆಡ್ಡಿನೇನ್ರಿ? ಜನಾರ್ದನ್ ರೆಡ್ಡಿ ಫ್ಯಾಮಿಲಿ ಅವರ ಅವರು? ಇಲ್ಲ ಅಂಬಾನಿ ಫ್ಯಾಮಿಲಿ ಅವರ ಬಂದ್ ಅಕ್ರಮವಾಗಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅನ್ನಕ್ಕೆ? ಒಂದೊತ್ತು ಅನ್ನಕ್ಕೂ ಕಷ್ಟ ಪಡ್ತಾ ಇರುವಂತ ಕುಟುಂಬಗಳು ಇವತ್ತು ಅಲ್ಲಿ ಏನೋ ಒಂದಷ್ಟಗ್ಲ ಮನೆ ಮಾಡ್ಕೊಂಡಿದ್ವು. ಆ ಕುಟುಂಬಗಳ ಮೇಲೆ ನಿಮ್ಮ ಈ ಕೆಂಗಣ್ ಬಿದ್ದಿದೆಯಲ್ಲ,
ಕಾಂಗ್ರೆಸ್ ಸರ್ಕಾರ ಅಟ್ಲೀಸ್ಟ್ ಅವ್ರು ಹೇಳ್ತಾ ಇದಾರೆ, ನಾವೊಂದ್ ಮನೆ ಮಾಡ್ಕೊಡ್ತೀವಿ, ಕರ್ನಾಟಕದವರಾದ್ರೆ ನಾವೊಂದ್ ಪರಿಶೀಲನೆ ಮಾಡಿ ಮನೆ ಮಾಡ್ಕೊಟ್ಟು ಉಳ್ದವ್ರಿಗೂ ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ ಅಂತ. ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಿರಲ್ರಿ. ಅದು ಹೋರಾಟ ಮಾಡೋ ವಿಚಾರನ, ಹೋರಾಟ ಮಾಡಕ್ ವಿಚಾರಗಳೇ ಸಿಗ್ಲಿಲ್ವಾ? ಅಲ್ಲಿ ನೋಡಿದ್ರೆ ಜನಾರ್ದನ್ ರೆಡ್ಡಿಗೆ ಅನ್ಯಾಯ ಆಗೋಯ್ತು ಅಂತೀರಾ. ಏನ್ರಿ ಮಾತಾಡ್ತಾ ಇದ್ದೀರಿ ನೀವು? ಹಣ ಇದ್ದವರ ಪರ ಬಿಜೆಪಿ ಪಕ್ಷ ನಿಂತ್ಕೊಳ್ಳತ್ತೆ, ಬಡವರು ಬಗ್ಗರ ಪರ ನಿಂತ್ಕೊಳ್ಳಲ್ಲ ಅನ್ನುವಂಥದ್ದು ಇವರ ಕೆಟ್ಟ ಮನಸ್ಥಿತಿ. ಇದ್ರ ವಿರುದ್ಧ ಹೋರಾಟ ಮಾಡಕ್ ನಿಂತಿದಾರಲ್ಲ, ಈ ಕೆಟ್ಟ ಮನಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಬಂದಿದೆಯಲ್ಲ ಇವ್ರಿಗೆ ಅನ್ನೋದನ್ನ ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ಆರ್ ಅಶೋಕ್ ಅವ್ರೆ, ಅಲ್ಲಿರೋ ಮಕ್ಕಳು ನೋಡಿ ಆದ್ರೂ ನಿಮಗ್ ಕನಿಕರ ಬರ್ಲಿಲ್ವೇನ್ರಿ? ಮಿನಿಮಮ್ ಅಲ್ವೇನ್ರಿ ಅದು? ಏನೋ ಮುಸಲ್ಮಾನರನ್ನ ನೋಡಿದ್ರೆ ನೀವು ಹೊಟ್ಟೆ ಉರ್ಕೊಳ್ತೀರಿ ಅಂತ ಅನ್ಕೊಂತ ಇದ್ದೆ. ಈ ಬಡವರು ಅಸಹಾಯಕರು, ಆ ಅಸಹಾಯಕ ಜೀವಗಳ ಮೇಲೆ ಕೂಡ ನಿಮಗೆ ಇಷ್ಟರ ಮಟ್ಟಿಗೆ ಒಂದು ದ್ವೇಷ ಇದೆ ಅನ್ನುವಂಥದ್ದು ನನಗೆ ಈಗ ಅರ್ಥ ಆಯ್ತು. ಹಾರ್ಟ್ಲೆಸ್ ಪೀಪಲ್ ಬಿಜೆಪಿ ಅವರು ಅಂತ ಹೇಳ್ತೀನಿ. ಕೋಗಿಲು ಗೇಟ್ ಬಳಿ ನಡೀತಾ ಇರುವ ಹೃದಯ ವಿದ್ರಾವಕ ಘಟನೆಯನ್ನ ನೋಡಿ ಕೂಡ ಇವ್ರಿಗೆ ಹಿಂಗ ಅನ್ಸತ್ತೆ ಅಂದ್ರೆ, ಯಾರಿಗೆ ಆಗ್ಲಿ ಮನ್ಸಿಗೆ ಒಂಥರ ಕಷ್ಟ ಅನಿಸ್ಬಿಡತ್ತೆ. ಆ ಸಣ್ಣ ಮಕ್ಳು 3 ಮಕ್ಳನ್ನ ಇಟ್ಕೊಂಡು ಆ ಚಂದ್ರಶೇಖರ್ ಅನ್ನೋರು, ಅವ್ರ ಹೆಂಡತಿ, 3 ಮಕ್ಕಳು, ಒಂದು ವಯಸ್ಸಾದ ತಾಯಿ, ಇಷ್ಟು ಜನನ ಒಂದು ಚಿಕ್ಕದು ಒಂದು ಬ್ಲೂ ಕಲರ್ದು ಟೆಂಟ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಕೂರಿಸ್ಕೊಂಡಿದ್ದಾರೆ. ಆ ಬಟ್ಟೆಗಳನ್ನೆಲ್ಲ ಮೂಟೆ ಕಟ್ಬಿಟ್ಟು ಇಟ್ಕೊಂಡು, ಅದ್ ನೋಡಿ ಕೂಡ ಇವ್ರಿಗೆ ಕನಿಕರ ಬರಲ್ಲ. ನಾವು ಇವ್ರನ್ನ ಅಲ್ಲಿಂದ ಕೂಡ ಓಡಿಸ್ಬಿಡ್ಬೇಕು. ಛೀ, ಏನ್ರಿ ಮನಸ್ಥಿತಿ ಆರ್ ಅಶೋಕ್ ಅವ್ರೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಕು ರೀ. ಏನೋ ಒಂದು ವ್ಯವಸ್ಥೆ ಮಾಡೋಣ, ಸರಿ, ಅವ್ರು ಯಾವುದೇ ಭಾರತ ದೇಶದ ಯಾವುದೇ ಭಾಗದಿಂದ ಬಂದ್ಬಿಟ್ಟಿರ್ಲಿ, ಒಂದು ಮಿನಿಮಮ್ ವ್ಯವಸ್ಥೆ ಮಾಡೋಣ ಅನ್ನೋ ಅಂತ ಒಂದು ಕನಿಕರ ಇಲ್ಲದೆ ಇರೋರು ಬಾಂಗ್ಲಾದಲ್ಲಿ ಸತ್ತೋರ್ಗ್ ಕಣ್ಣೀರ್ ಹಾಕ್ತೀನಿ ಅಂತಿರಲ್ಲ. ಈ ತರ ಮನಸ್ಥಿತಿಗಳನ್ನ ನೋಡಿದ್ರೇನೆ ಬಹಳ ಬೇಜಾರ್ ಅನ್ಸೋದು ಸ್ನೇಹಿತರೆ. ನಿಮಗೇನ್ ಅನ್ಸತ್ತೆ ಈ ರೀತಿಯಾದ ಘಟನೆಗಳನ್ನ ನೋಡಿದ್ರೆ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಕ್ರಮವಾಗಿ ಅವರು ಮನೆ ಕಟ್ಟಿರೋದು ನಿಜ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಅವ್ರಿಗೆ ಗೊತ್ತಿದ್ಯಾ ಅದು ಸಕ್ರಮನ ಅಕ್ರಮನ ಅನ್ನುವಂಥದ್ದು? ಅವರಲ್ಲಿರುವ ಯಾವ ಒಬ್ಬ ವ್ಯಕ್ತಿ ಕೂಡ ಕೋರ್ಟ್ ಅಂದ್ರೆ ಏನು, ನ್ಯಾಯ ಇದು ವ್ಯವಸ್ಥೆ ಅಂದ್ರೆ ಏನು, BBMP ಅಂದ್ರೆ ಏನು, ಯಾವುದು ಗೊತ್ತಿಲ್ಲ ಪಾಪ. ಓ, ನಾವಿಲ್ಲಿ ಇರ್ಬೋದು, ಭಿಕ್ಷೆ ಬೇಡ್ಕೊಂಡು ಬಂದು ಎಲ್ಲೋ ಒಂದು ಮನೆ ಕೆಲಸ ಮಾಡ್ಕೊಂಡು ಏನೋ ಒಂದು ಕೆಲಸ, ಕೂಲಿ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಇರ್ಬೋದು, ಇಲ್ಲೊಂದು ಸೂರಿರತ್ತೆ ಅಂತ ಹೇಳಿ ಬಂದು ನೆಲೆಸಿರೋ ಅಂತ ವ್ಯಕ್ತಿಗಳು ಬಿಟ್ರೆ, ಅವ್ರಿಗೆ ಯಾರಿಗಾದ್ರೂ ಕಾನೂನಿನ ಅರಿವು ಇದ್ದಿದ್ರೆ ಖಂಡಿತವಾಗಿಯೂ ಅವ್ರಲ್ಲಿ ಇರ್ತಾ ಇದ್ರಾ? ಸರಿ, ಇದ್ರೂ ಕೂಡ ಅದಕ್ಕೆ ಬೇಕಾಗೋ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ಲಿಲ್ವಾ? ಈ ರೀತಿಯಾದ ಅಸಹಾಯಕ ಜನರ ಪರ ನಿಂತ್ಕೊಳ್ಬೇಕಾಗಿರೋದು ಸರ್ಕಾರ, ಸಿಸ್ಟಮ್. ವಿರೋಧ ಪಕ್ಷದವರು ಇನ್ನೂ ಹೆಚ್ಚು ಅವ್ರ ಪರ ನಿಂತ್ಕೊಳ್ಬೇಕಿತ್ತು. ಅದು ಬಿಟ್ಟು ಇವತ್ತು ಅದನ್ನ ವಿರೋಧ ಮಾಡ್ತಾ ಇದ್ದೀರಲ್ಲ. ನೀವು ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಜನ ವಿರೋಧಿ ಜನಗಳು ಅಂತ ಹೇಳ್ತೀನಿ ಬಿಜೆಪಿ ಅವರನ್ನ. ಎನಿವೇಸ್ ಫ್ರೆಂಡ್ಸ್, ಏನು ಹೇಳಕ್ಕಿಲ್ಲ ನನಗೆ. ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾಕೋ ತುಂಬಾ ಒಂಥರ ಸಂಕಟ ಅನ್ಸತ್ತೆ, ಇಷ್ಟು ಅಮಾನುಷವಾಗಿ ನಡ್ಕೊಳ್ತಾರಲ್ಲ ಈ ಬಿಜೆಪಿ ಅವರು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.